ಇವತ್ತು ಕನಕಗಿರಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಕಾರ್ಯಕ್ರಮ ಸಾಯಂಕಾಲ ಇದೆ. ಸೊ ಆನ್ ದಿ ವೇ ಕೊಪ್ಪಳದ ನಮ್ಮ ಜಿಲ್ಲಾ ಅಧ್ಯಕ್ಷರ ಮನೆ ಇದು, ಅಜಯ್ ಬಂಡಣ್ಣವರ್ ಅಂತ ಹೇಳಿ. ಇಲ್ಲೇ ಇತ್ತೀಚೆಗೆ 8 ತಿಂಗಳ ಹಿಂದೆ ಗವಿ ಸಿದ್ದಪ್ಪ ಅನ್ನುವಂತಹ ಒಬ್ಬ ಯುವಕನ ಬರ್ಬರ ಕೊಲೆ ಆಯ್ತು. ಅವರ ತಂದೆ ತಾಯಿ ಅವರ ತಂಗಿ ಇಲ್ಲಿ ಬಂದಿದ್ದಾರೆ. ಸೊ ಏನು ಅಂತ ಒಂದಲ್ಲ ಕೇಳಿದಾಗ ಇವತ್ತಿಗೂ ಕಣ್ಣೀರು ಸುರಿಸ್ತಾ ಇದ್ದಾರೆ, ದುಃಖದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ. ಅವರು ಹೇಳಿದ್ದು 4 ಜನರನ್ನ ಬಂಧನ ಮಾಡಿದ್ರು, 2 ಈಗ ಜಾಮೀನ್ ಮೇಲೆ ಹೊರಗೆ ಬಂದಿದ್ದಾರೆ. ಇನ್ನು 2 ಕೂಡ ಇನ್ನು ಹೈಕೋರ್ಟಿಗೆ ಹಾಕಿದ್ದಾರೆ, ಅವರು ಕೂಡ ಜಾಮೀನಿನಲ್ಲಿ ಹೊರಗೆ ಬರ್ತಾರೆ. ಕೊಲೆ ಆದಂಥ ಮನೆ ನಿರಂತರವಾಗಿ ಕಣ್ಣೀರಲ್ಲಿ ಸುರಿಸ್ತಾ ಅವ್ರ ಜೀವನ ಪೂರ್ತಿ ಇದೇ ರೀತಿಯ ದುಃಖದಲ್ಲಿರಬೇಕು. ಕೊಲೆ ಮಾಡಿದಂಥವ್ರು ಇವತ್ತು ಹೊರಗಡೆ ಆನಂದವಾಗಿ ಓಡಾಡ್ತಾ ಇರಬೇಕು. ಇದು ಯಾವ ನೀತಿ, ಯಾವ ನ್ಯಾಯ ಇದು? ನಾನು ಹೇಳೋದು, ನ್ಯಾಯಾಲಯ ಕೂಡ ಇಂಥ ಸಮಯದಲ್ಲಿ ಜಾಮೀನು ಕೊಡಬೇಕಾದ್ರೆ ಯೋಚನೆ ಮಾಡಬೇಕು. ಇವತ್ತು ಕೊಲೆ ಮಾಡಿದಾರ್ರಿ, ಬೇರೆ ಇನ್ನೇನಲ್ಲ. ಇದೇ ರೀತಿ ನಾನು ಹೇಳೋದು, ಯಾರು ಇವತ್ತು ಜಾಮೀನು ಕೊಡುವಂತಹ ಪ್ರಕ್ರಿಯೆಗಳ ನಡೆದಿದಾವಲ್ಲ, ಅವ್ರ ಮನೆಗಳಲ್ಲಿ ಕೊಲೆ ಆಗಿದ್ರೆ ಇದೇ ರೀತಿ ನಡ್ಕೊಳ್ತಿದ್ರ? ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೇಳ್ತಾ ಇದ್ದೀನಿ, ಸರಿಯಾಗಿ ನೀವು ಕೇಸು ಸೆಕ್ಷನ್ ಹಾಕದೇ ಇರೋ ಪರಿಣಾಮದಿಂದ ಅವ್ರು ಜಾಮೀನು ಮೇಲೆ ಹೊರಗೆ ಬರ್ತಾರೆ. ಯಾವುದೋ ಸರ್ಕಾರ ಏನೋ ಹೇಳುತ್ತೆ, ಯಾವುದೋ MLA MP ಏನೋ ಹೇಳ್ತಾರೆ, ರಾಜಕೀಯ ವ್ಯಕ್ತಿಗಳ ಒತ್ತಡದಿಂದ ನೀವು ಏನೇನೋ ಮಾಡಿ ಇವತ್ತು ಅವ್ರು ಹೊರಗಡೆ ಓಡಾಡುತ್ತೆ, ಆನಂದವಾಗಿ ಅವರು ಬದುಕ್ತಾ ಇದ್ರೆ. ಆದ್ರೆ ಕೊಲೆ ಆದಂತ ಒಬ್ಬನೇ ಮಗ ಇವತ್ತು ಅನಾಥ ಆಗಿದೆ ಮನೆ. 3 ಜನ ಹೆಣ್ಮಕ್ಳು, ಒಂದು ತಂಗಿ ಇವತ್ತು ಅವಳು ಮನೆಯಲ್ಲಿ ಇನ್ನೂ ಮದುವೆ ಆಗಿಲ್ಲ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಅವ್ರು ಹೇಗೆ ಬದುಕಬೇಕು ಏನು ಅಂತ ಅನ್ನುವಂಥದ್ದು ಇವತ್ತು ಡಿಪಾರ್ಟ್ಮೆಂಟ್ನವರಿಗೂ ಕೂಡ ಮತ್ತು ನ್ಯಾಯಾಲಯಕ್ಕೂ ಕೂಡ ಒಂದು ಪರಿಜ್ಞಾನ ಬೇಡವಾ? ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೇಳ್ತಾ ಇದ್ದೀನಿ, ಹೇಗೆ ಜಾಮೀನು ಹೇಗೆ ಸಿಕ್ತು? ಆಯ್ತು, ಜಾಮೀನು ಸಿಕ್ಕಿದ ಮೇಲೆ ಅದನ್ನು ಅಪೀಲ್ ಹೋಗಿ ಅದನ್ನು ರದ್ದು ಮಾಡಿಸುವಂತ ಪ್ರಕ್ರಿಯೆ ಮಾಡಬಾರ್ದಾ? ನಿಮ್ಮ ಮನೆಗಳಲ್ಲೂ ಇದೇ ರೀತಿ ಆಯ್ತು ಮಾದ್ರೆ ಆಗೋದನೆ ಆಗತ್ತೆ, ಇವತ್ತಿಲ್ಲ ನಾಳೆ ಇದೇ ರೀತಿ ಆಗತ್ತೆ ನಿಮ್ಮ ಮನೆಗಳಲ್ಲಿ. ನಾನು ಡಿಪಾರ್ಟ್ಮೆಂಟಿನ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಮತ್ತು ನ್ಯಾಯಾಲಯದ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಮನೆಗಳಲ್ಲೂ ಹೋಗ್ತಾರೆ ನೀವು ಈ ರೀತಿಯ ಪ್ರಕ್ರಿಯೆಗಳನ್ನು ಮಾಡಿದರೆ. ಸೊ ಇದು ನ್ಯಾಯ ಅನ್ನುವಂಥದ್ದು, ನಂಬಿಕೆ ಅನ್ನುವಂಥದ್ದು ಪೊಲೀಸ್ ಸ್ಟೇಷನ್ ಮೇಲೆ ನ್ಯಾಯಾಲಯದಲ್ಲಿ ಇದ್ದದ್ದನ್ನ ನಂಬಿಕೆ ಕುಸಿತಾ ಇದೆ. ಕಾರಣ ಬರ್ಬರ ಕೊಲೆ, ಪ್ರೀ ಪ್ಲಾನ್ಡ್ ಕೊಲೆ ಅಂದ್ರೆ ಹೇಗೆ ಕಸಾಯಿಖಾನೆಯಲ್ಲಿ ಪ್ರಾಣಿಗಳನ್ನು ಕೊಚ್ಚುತ್ತಾರಲ್ಲ ಹಾಗೆ ಕೊಚ್ಚಿದ್ದಾರೆ. ಸೊ ಈ ಮನುಷ್ಯತ್ವ ಅನ್ನುವಂಥದ್ದು ಇಲ್ಲೇನು, ಮಾನವೀಯತೆ ಅನ್ನುವಂಥದ್ದು ಇಲ್ಲೇನಿದೆ. ಸೊ ಇದು ಭಯಾನಕವಾದಂಥ ಈ ಸ್ಥಿತಿಯಲ್ಲಿ ನಾನು ಹೇಳೋದು, ಇದು ಅಕ್ಷಮ್ಯ. ಅಪರಾಧ ಮಾಡಿದಂಥವ್ರು ಹೊರಗೆ ಬರದೇ ಇರೋ ಹಾಗೆ ಅವರು ಗಲ್ಲು ಶಿಕ್ಷೆ ಆಗಬೇಕಾಗಿತ್ತು. ಇಲ್ಲ ನೀವು ಕೇಸು, ಜೈಲು, ಬೇಲು, ಈ ಪೊಲೀಸ್ ಸ್ಟೇಷನ್ನು ಇದು ಬರೀತಾ ಕೂತ್ಕೊಳ್ಳೋಕ್ಕಿಂತ ಶೂಟ್ ಮಾಡಬೇಕಾಗಿತ್ತು ಅವ್ರನ್ನ. ಅವಾಗ ಒಂದು ಭಯ ಬರುತ್ತೆ. ಭಯನೇ ಇಲ್ಲ, ಪೊಲೀಸ್ ಸ್ಟೇಷನ್ ಭಯ ಇಲ್ಲ, ನ್ಯಾಯಾಲಯದ ಭಯ ಇಲ್ಲ. ಇವತ್ತು ಮತ್ತೆ ಅದೇ ಕೃತ್ಯ ಮಾಡ್ತಾರೆ ಅವ್ರಿಗೆ, ಮತ್ತೆ ಅದೇ ರೀತಿಯ ಅವ್ರಿಗೆ ಸಪೋರ್ಟ್ ಸಿಗುತ್ತೆ. ಸೊ ಈ ರೀತಿಯ ರಾಕ್ಷಸಿ ಮನೋಭಾವನೆ ಬರೀ ಕೊಪ್ಪಳದಲ್ಲಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಈ ರೀತಿಯ ಪ್ರಾರಂಭ ಆಗಿದೆ. ಸೊ ಇದನ್ನ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿದೆ, ಕಾಂಗ್ರೆಸ್ ಸರ್ಕಾರ ಪ್ರೇರಣೆ ಕೊಡ್ತಾ ಇದೆ. ಅವರು ಪೊಲೀಸ್ ಸ್ಟೇಷನ್ ಸುಟ್ಟವರನ್ನ, ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡಿದಂಥವರನ್ನ ಕೇಸು ವಾಪಸ್ ತಗೊಳ್ತಾರೆ. ಸೊ ಕೇಸು ವಾಪಸ್ ತಗೊಂಡ್ರೆ ಅವ್ರಿಗೆ ಗೊತ್ತಿದೆ, ಮೆಸೇಜ್ ಹೋಯ್ತದು. ನಮಗೆ ಏನ್ ಮಾಡಿದ್ರು ಕೂಡ ನಮಗೆ ಕಾಂಗ್ರೆಸ್ ಸರ್ಕಾರ ನಮ್ಮ ಆಧಾರವಾಗಿದೆ, ನಮ್ಮನ್ನ ಹೊರಗೆ ತೆಗಿತಾರೆ, ನಮ್ಮ ಕೇಸನ್ನು ವಾಪಸ್ ತಗೊಳ್ತಾರೆ, ಜೈಲಿಂದ ನಾವು ಹೊರಗೆ ಬರ್ತೀವಿ, ಬೇಲಿಂದ ಹೊರಗೆ ಬರ್ತೀವಿ ಅಂತನ್ನುವಂಥದ್ದು ಅವರಿಗೆ ಕೂತ್ಬಿಟ್ಟಿದೆ. ಸೊ ಆ ಕೊಲೆ ಮಾಡುವಂಥ ಪ್ರವೃತ್ತಿಗೆ ನೀವು ಹೆದರಿಕೆಯಲ್ಲಿದೆ, ಹೆದರಿಕೆ ಇಲ್ಲೇ ಇಲ್ಲ. ಸೊ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ಇನ್ನೂವರೆಗೆ 8 ತಿಂಗಳಾಯಿತು ಸರ್ಕಾರ ಆ ಮಗಳಿಗೆ, ಆ ತಂಗಿಗೆ ನಾವು ನೌಕರಿ ಕೊಡ್ತೀವಿ ಅಂತ ಹೇಳಿದಂಥದ್ದು ಇನ್ನೂವರೆಗೆ ಆಗಿಲ್ಲ. 8 ತಿಂಗಳಾಯ್ತಲ್ಲ.
ಏನ್ 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 ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಗೊತ್ತಿಲ್ಲ. ಮತ್ತು ನಾನು ಹೇಳೋದು ಅಪೀಲ್ ಹೋಗ್ಬೇಕು. ಈಗ ನೀವು ಹೋಗ್ತಾ ಇದ್ದರೆ ನಾವು ಹೋಗ್ತೀವಿ. ನಾನಂತೂ ಹೇಳಿದ್ದೇನೆ ಅವ್ರ ತಂದೆ ತಾಯಿ ಹೈಕೋರ್ಟ್ ನಲ್ಲಿ ಇವರಿಬ್ಬರ ಬೇಲು ರದ್ದಾಗಬೇಕು ಅಷ್ಟೇ ಅಲ್ಲ, ಇನ್ನು ಅವ್ರು ಬೇಲು ಸಿಗದೇ ಇರೋ ಹಾಗೆ ಅವ್ರು ಒಳಗಡೆ ಕೊಳಿಬೇಕಾರೆ ಇವ್ರು ಹೇಗೆ ಪ್ರತಿನಿತ್ಯ ಮಗನ ಹೆಸರಿನಲ್ಲಿ ಕಣ್ಣೀರಾಗ್ತಾ ಇರುವಂತವ್ರು ಅವ್ರು ಹೊರಗಡೆ ಬಂದು ಆನಂದವಾಗಿ ಬದುಕಬೇಕು. ಅವರು ಹೇಗೆ ಏನ್ ನ್ಯಾಯ ಇದು? ಸೊ ಇದನ್ನು ನಾವು ಅಪರಾಧ ಮಾಡಿದಂಥವ್ರಿಗೆ ಕ್ಷಮೆ ಇಲ್ಲ. ಅವರು ಒಳಗಡೆನೇ ಇರಬೇಕು, ಒಳಗಡೆನೆ ಶಿಕ್ಷೆ ಆಗಬೇಕು, ಗಲ್ಲು ಶಿಕ್ಷೆ ಆಗಬೇಕು ಅಂತ ಅನ್ನುವಂಥದ್ದು ಹೇಳ್ತೀನಿ. ಸರ್ಕಾರವೂ ಕೂಡ ಇದರ ಸಂಬಂಧಪಟ್ಟ ಹಾಗೆ ಅಪೀಲ್ ಹೋಗಿ ಬೇಲನ್ನು ರದ್ದು ಮಾಡಬೇಕು. ನೀವು ಮಾಡದೇ ಇದ್ರೆ ನಾವು ಮಾಡ್ತೀವಿ, ಸಂಘಟನೆಯವರು ನಾವು ಮಾಡ್ತೀವಿ. ನಾನು ಹೇಳಿದ್ದೇನೆ, ಅದರದ್ದೆಲ್ಲ ಪೇಪರ್ಸ್ ತಗೊಂಡು ಮುಂದಿನ ಪ್ರಕ್ರಿಯೆ ನಾನು ಮಾಡ್ತೀನಿ ಅಂತ ಉಲ್ಟಾ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಈ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಲ್ರಿ? ಕೊಲೆ ಆದಂಥ ಮನೆ ಇದ್ದಂಥ ಅವ್ರ ಮೇಲೆ ಕೇಸ್ ಹಾಕ್ತೀರಿ. ಯಾರದು ಕೊಲೆ ಆಗಿದೆ ಏನಾಗಿದೆ ಅಂತನ್ನುವಂಥದ್ದು. ಹೌದು, ಪ್ರೀತಿ ಮಾಡಿರ್ಬೋದು ಅಥವಾ ಇನ್ನೇ. ಹಾಗಾದ್ರೆ ಕೋರ್ಟ್ ಇಲ್ವಾ? ಕೊಲೆನೇನಾ ಫೈನಲ್? ಅದೇನಾ ಫೈನಲ್? ಅದೇ ಆದ್ರೆ ನಿಮ್ಮ ಪೊಲೀಸ್ ಸ್ಟೇಷನ್ ಹಾಕ್ಬೇಕು, ನ್ಯಾಯಾಲಯ ಹಾಕ್ಬೇಕಾಗಾದ್ರೆ. ಉಲ್ಟಾ ಇವ್ರ ಮೇಲೆ ಕೇಸ್ ಹಾಕುವಂತ ಪ್ರಕ್ರಿಯೆ ಇದು ಯಾವ ನ್ಯಾಯ ಇದು? ಇದು ವಿಚಿತ್ರವಾದಂತಹ ಪ್ರಕ್ರಿಯೆ ನಡೀತಾ ಇರುವಂತಹದ್ದೇ. ಇದು ಕಾಂಗ್ರೆಸ್ಸಿನ ಕುಮ್ಮಕ್ಕ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದು ರೀತಿ ಕಾಂಗ್ರೆಸ್ನವರೇ ನಿಮ್ಮ ಮನೆ ಒಳಗಡೆನೂ ಇದೇ ಮಾದರಿಯಲ್ಲಿ ಆಗತ್ತೆ. ನಿಮ್ಮನ್ನೂ ಬಿಡುದಿಲ್ಲ ಅವರು. ನೀವು ಬರೇ ಓಟಿನ ಹಿನ್ನೆಲೆಯಲ್ಲಿ ತುಷ್ಟೀಕರಣ ಮಾಡ್ತಾ ಇರುವಂತಹದ್ದು ಬಹಳ ದೊಡ್ಡ ದೇಶದ ಅಪಾಯಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ ಅಂತನ್ನುವಂಥದ್ದು ಹೇಳ್ತೀನಿ. ಇತ್ತೀಚೆಗೆ ಬಾಗಲಕೋಟ ನಗರದಲ್ಲಿ ಆದಂಥ ಘಟನೆ ಇನ್ನೂ ಹಸಿಯಾಗಿದೆ. ಯಾವ ದೇಶದಲ್ಲಿ ಇವತ್ತು ನಾವು ಇಂತಹ ಮಹಾಪುರುಷರ ಹೋರಾಟಗಾರದಿಂದ ನಾವು ಬದುಕಿದ್ದೀವಿ, ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ, ನಾವು ಆನಂದವಾಗಿ ಬದುಕ್ತಾ ಇರುವಂತಹ ಸಂದರ್ಭದಲ್ಲಿ ಅಂಥ ಮಹಾಪುರುಷರಿಗೆ ಅವಮಾನ ಮಾಡ್ತಾರೆ, ಚಪ್ಪಲಿ ಎಸಿದ್ದಾರೆ. ಇವತ್ತು ಮಸೀದಿಯಿಂದ ಚಪ್ಪಲಿ ಕಲ್ಲುಗಳು ಎಸಿತಾರೆ. ಹಾಗಾದರೆ ನಾನು ಮುಲ್ಲಾ ಮೌಲ್ವಿಗಳಿಗೆ ಮುಸ್ಲಿಮರಿಗೆ ಲೀಡರ್ ಕೇಳ್ತಾ ಇದ್ದೀನಿ, ಮಸೀದಿ ಅಂದ್ರೆ ಏನ್ ಅನ್ನೋದು ಹೇಳಿ. ನೀವು ಪ್ರಾರ್ಥನಾ ಸ್ಥಳನೋ, ಕಲ್ಲಿಡುವಂತ ಸ್ಥಳನೋ, ದಂಗೆ ಮಾಡುವಂತ ಸ್ಥಳನೋ, ತಲವಾರು ಬಾಂಬು ಬಂದೂಕುಗಳಿಂದ ಇಡುವಂತ ಸ್ಥಳನೋ ಏನನ್ನೋದು ಹೇಳಿ. ನಮಾಜ್ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ ಅಂತ ಅನ್ನುವಂಥವ್ರು ಅಲ್ಲಿಂದ ಯಾಕೆ ಕಲ್ಲು ಬರುತ್ತೆ, ಅಲ್ಲಿಂದ ಯಾಕೆ ತಲವಾರುಗಳು ಬರ್ತಾವೆ, ಅಲ್ಲಿಂದ ಯಾಕೆ ಬಾಂಬು ಬಂದೂಕುಗಳು ಬರ್ತಾವೆ? ಸೊ ಪ್ರಾರ್ಥನಾ ಸ್ಥಳ ಅಂತನ್ನುವಂಥದ್ದು ಪವಿತ್ರ ಪುಣ್ಯ ಕ್ಷೇತ್ರವಾದದ್ದನ್ನ ಇವತ್ತು ಗಲಭೆ ಸ್ಥಾನ ಮಾಡಿದ್ದಾರೆ. ಸೊ ಇಂಥ ವಿಚಿತ್ರವಾದಂಥ ಈಗ ಛತ್ರಪತಿ ಶಿವಾಜಿಗೆ ಅವಮಾನ ಮಾಡ್ತಾರೆ, ಬೇರೆ ಬೇರೆ ರೀತಿಯ ನಮ್ಮ ದೇವರುಗಳ ಮೇಲೆ ಕಲ್ಲೆಸಿತಾರೆ. ನಾನು ಹೇಳೋದು, ಗಣಪತಿ ನಮ್ಮ ಪ್ರಥಮ ಪೂಜಕ, ಸಾವಿರಾರು ವರ್ಷದಿಂದ, ಈಗಲ್ಲ ಸಾವಿರಾರು ವರ್ಷದಿಂದ ಪೂಜೆ ಮಾಡ್ತಾ ಇದ್ದಂಥ ಆ ಗಣೇಶ ಉತ್ಸವದ ಮೇಲೆ ಕಲ್ಲು, ಪೆಟ್ರೋಲ್ ಬಾಂಬನ್ನು ಎಸಿತೀರಿ ಅಂತಂದ್ರೆ, ನಮ್ಮ ಛತ್ರಪತಿ ಶಿವಾಜಿಗೆ ಅವಮಾನ ಮಾಡ್ತೀರಿ ಅಂತಂದ್ರೆ ಇನ್ನು ಸಹನೆ ಇಲ್ಲ. ನೀವು ಅರೆಸ್ಟು, ಜೈಲು, ಬೇಲು, ಆನಂದವಾಗಿ ಮತ್ತೆ ಅದೇ ಪ್ರಕ್ರಿಯೆ ಮಾಡುವಂಥದ್ದು. ಇನ್ನು ಹಿಂದೂ ಸಮಾಜ ಎಚ್ಚೆತ್ತುಕೊಂಡಿದೆ. ಇಂಥ ನಮ್ಮ ದೇವರುಗಳನ್ನು, ನಮ್ಮ ದೇವರ ಮೆರವಣಿಗೆ ಮೇಲೆ, ನಮ್ಮ ಮಹಾಪುರುಷರ ಮೆರವಣಿಗೆ ಮೇಲೆ ಕಲ್ಲೆಸಿದ್ರೆ ಇನ್ನು ಮಸೀದಿ ಹೊಕ್ಕು ಹೊಡಿಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆ ಕೊಡ್ತಾ ಇದೆ. ಮನೆ ಹೊಕ್ಕು ಹೊಡಿಬೇಕಾಗತ್ತೆ. ನಾವಿವತ್ತೇನಾದ್ರೂ ಜೀವಂತ ಇದ್ರೆ, ಈ ದೇಶ ಜೀವಂತ ಇದ್ರೆ ಆ ಮಹಾಪುರುಷರಿಂದ, ಆ ದೇವತೆಗಳಿಂದ ನಾವು ಜೀವಂತವಾಗಿದ್ದೀವಿ. ಇನ್ನು ನೀನು ಸಹನೆ ಅನ್ನೋ